ಹಾಗೆ ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ಆ್ಯಕ್ಚುಲಿ. ಇವತ್ತು ತುಂಬ ಮಳೆ ಬರ್ತಾ ಇತ್ತು, ತುಂಬ ದಿವಸ ಆಯಿತು ಮಳೆ ಬರೋದು. ಇವತ್ತು ಬಂದಿದೆ ಮಳೆ. ಇವತ್ತು ಶನಿವಾರ, ಒಳ್ಳೆ ಮಳೆ. ಇಷ್ಟು ಜೋರು ಬರ್ತಾ ಇರಲಿಲ್ಲ, ಅದು ಸ್ವಲ್ಪ ಸ್ವಲ್ಪ ಬಂದು ಹೋಗ್ತಾ ಇತ್ತು. ಈಗ ಸ್ವಲ್ಪ ನೀರೇ ತುಂಬಿದೆ, ಅಷ್ಟು ಮಳೆ ಬರ್ತಾ ಇದೆ ಇವತ್ತು. ಲೈಟಾಗಿ ಗುಡುಗು ಮತ್ತು ಸಿಡಿಲು ಕೂಡ ಇದೆ. ನಿಮ್ಮೂರಲ್ಲೆಲ್ಲ ಇದೆ ಮಳೆ ಬರ್ತಾ ಇದೆಯಾ ಅಂತೇಳಿ ಕಮೆಂಟ್ ಹಾಕಿ. ಮಳೆ ಬಂದರೆ ಸಾಕು, ಬಟ್ಟೆ ಅದೆಲ್ಲ ರಾಶಿ ಇರುತ್ತೆ ಅಲ್ಲ, ಒಣಗೋದೇ ಇಲ್ಲ. ರಾಶಿ ರಾಶಿ ಬಟ್ಟೆ ಆಗೇ ಇದೆ. ಇನ್ನೂ ಅದು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬಿಸಿಲಿದ್ದಾದರೆ ಒಣಗ್ತದೆ. ಮಳೆ ಬರ್ತಾ ಇತ್ತಲ್ಲ, ಹಾಗೆ ನನ್ನ ಗಂಡ ಹೇಳಿದ್ರು ಬಾಳೆಹಣ್ಣದ್ದು ಪೋಡಿ ಮಾಡು ಅಂತ. ನಾವು ಪಯಂಪುರಿ ಅಂತ ಹೇಳ್ತೇವೆ ಅದಕ್ಕೆ. ಮತ್ತು ಅದು ಮಾಡಿ ಕೊಟ್ಟೆ. ಅದು ಮಾಡಿ ಆದಮೇಲೆ ಕೂಡ ಮಳೆ ನಿಲ್ಲುತ್ತೇ ಇಲ್ಲ, ಮಳೆ ಬರ್ತಾನೇ ಇದೆ. ಆ ಕಡೆ ಎಲ್ಲ ನೀರು ಕೆಸರು ಕೆಸರಾಗಿದೆ. ಅದು ಮಣ್ಣಿನ ರೋಡಲ್ಲಿ ನೀರು ಇದಾಗಿ ಫುಲ್ಲು ಕೆಸರಾಗಿದೆ. ನೀರು ಕೂಡ ತುಂಬ್ತಾ ಇದೆ ಅಲ್ಲಿ. ಹಾಗೆ ಬಾಳೆಹಣ್ಣಿನ ಪೋಡಿ ಜೊತೆಗೆ ಟೀ ಕೂಡ ಬೇಕು ಅಂತ ಅಂದರು. ಮತ್ತು ಬ್ಲ್ಯಾಕ್ ಟೀ ಮಾಡ್ತಿದ್ದೇನೆ. ಶುಗರ್ ಏನು ಹಾಕೋದಿಲ್ಲ, ಬರೀ ಬ್ಲ್ಯಾಕ್ ಟೀ ಸಪ್ಪೆಯಾಗಿ. ಬ್ಲ್ಯಾಕ್ ಟೀ ಕೂಡ ಆಯಿತು. ಹಾಗೆ ಬ್ಲ್ಯಾಕ್ ಟೀಯನ್ನು ಒಂದು ಕಪ್ಪಿಗೆ ಹಾಕಿ ಕೊಡ್ತಾ ಇದ್ದೇನೆ. ಅವರಿಗೆ ಸಂಜೆ ಆಗುವಾಗ ಬ್ಲ್ಯಾಕ್ ಟೀ ಬೇಕಾಗ್ತದೆ ಒಂದು ಸಲ. ಮತ್ತು ಇವತ್ತು ಮಳೆ ಕೂಡ ಬರ್ತಿತ್ತಲ್ಲ, ಬಾಳೆಹಣ್ಣಿನ ಪೋಡಿ ಜೊತೆಗೆ ಬ್ಲ್ಯಾಕ್ ಟೀ ಬೇಕು ಅಂತಂದರು, ಅದಕ್ಕೆ ಕೊಟ್ಟೆ. ಹಾಗೆ ಕೊಟ್ಟು ಒಳಗಡೆ ಬರಬೇಕಾದ್ರೆ ಈ ಮಳೆ ಜೋರಿತ್ತಲ್ಲ, ಎಲ್ಲ ನೀರು ಒಳಗಡೆ ಬಂದಿದೆ ಕಿಟಕಿಯಿಂದ. ಕಿಟಕಿಯ ಬಾಗಿಲು ಹಾಕಿದ್ರು, ಜೋರು ಮಳೆ ಬಂದರೆ ಕಿಟಕಿಯ ಸೈಡ್ ಗ್ಯಾಪಿಂದ ಎಲ್ಲ ನೀರು ಒಳಗೆ ಬರ್ತದೆ. ಬೆಡ್ರೂಮಲ್ಲಿ ಇದಲ್ಲದೆ, ಅದಕ್ಕೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ರಾತ್ರಿ ಮಲಗಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗೆ ಅದನ್ನೆಲ್ಲ ಒಂದು ಬಟ್ಟೆ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದೇನೆ. ಅದು ಕಿಟಕಿಯಿಂದ ಸೈಡಾಗಿ ನಮ್ಮದು ಬೆಡ್ರೂಮಲ್ಲಿ ಕೆಳಗಡೆ ತನಕ ಬಂದಿದೆ ಫುಲ್ಲು ನೀರು. ಇಲ್ಲಿ ನೋಡಿ ತುಂಬಿದೆ ಅಲ್ಲ ನೀರು. ಈ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಂದ ಬರೋದು. ಡೋರ್ ಲಾಕ್ ಮಾಡಿದರೂ ಬರ್ತದೆ. ಇದು ಈ ಹಿಂದೆ ಸೈಡಿಂದ ಬಂದರೆ ಕಿಟಕಿಯಲ್ಲಿ ಬರ್ತದೆ. ಮತ್ತು ಜೋರು ಮುಂದೆಯಿಂದ ಮಳೆ ಬಂದರೆ ನಮ್ಮ ಹಾಲ್ ಇದೆಯಲ್ಲ, ಹಾಲ್ನ ಬಾಗಿಲಿಂದ ಅಡಿಯಿಂದ ತುಂಬ ಬರ್ತದೆ ನೀರು. ಆವಾಗ ಹಾಲೇ ಫುಲ್ ಆಗಿರ್ತದೆ. ಇವತ್ತು ಮತ್ತು ಒಂದು ಬಟ್ಟೆ ಹಾಕಿದ್ದೇನೆ, ಆದರೂ ಜೋರು ನೀರು ಮಳೆ ಬಂದಿದ್ದಲ್ಲ, ನೀರು ತುಂಬ ಹಿಡಿದಿದೆ. ಆಮೇಲೆ ಸಂಜೆ ಆಗುವಾಗ ಸ್ವಲ್ಪ ಹೋಯ್ತು ಮಳೆ. ಹಾಗೆ ಸ್ವಲ್ಪ ಹೊರಗಡೆ ಬಂದಿದ್ದೆ ನಾನು. ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೆ. ಇದು ಪಾಮಜಿ ಕೂಡ ಇಡ್ತಿದೆ, ಇನ್ನು ಜಾರಿ ಬೀಳ್ತರೆ ಜಾಗೃತೆಯಿಂದ ನಡಿಬೇಕು. ಮಳೆ ಒಂದು ಸೈಡ್ ನಿಂತಿದೆ, ಒಂದು ಸೈಡ್ ಮತ್ತೆ ಮೋಡ ಆಗಿದೆ. ಸ್ವಲ್ಪ ಮಾತ್ರ ಕ್ಲಿಯರ್ ಆಗಿತ್ತು. ಇವಾಗ ಎಲ್ಲ ಕಡೆ ಫ್ಲಡ್ಡಲ್ಲಿ ಆಗ್ತಿದೆ ಅಲ್ಲ, ಎಲ್ಲರೂ ಸೇಫಾಗಿರಿ. ನೀರಿರುವ ಕಡೆಯಲ್ಲಿ ಯಾರು ಹೋಗಬೇಡಿ. ಮಕ್ಕಳನ್ನೆಲ್ಲ ಜಾಗೃತೆ ಮಾಡಬೇಕು. ಇವಾಗ ನೋಡಿ, ಇಲ್ಲಿ ತುಂಬ ನೀರಿದೆ ಈ ಸೈಡಲ್ಲಿ. ಈ ಸೈಡ್ ಅಂದರೆ ಸ್ವಲ್ಪ ಎತ್ತರ ಇದೆ, ಅಲ್ಲಿ ಸ್ವಲ್ಪ ತಗ್ಗಿದೆ. ಹಾಗೆ ಅಲ್ಲಿ ನೀರು ನಿಲ್ತದೆ. ಇಲ್ಲಿ ನೋಡಿ, ಒಂದೇ ಒಂದು ಮಳೆ ಬಂದದ್ದು ಎಷ್ಟು ನೀರಾಗಿದೆ. ಹೀಗೆ ಮೊದಲೆಲ್ಲ ಹೀಗೆ ಅಲ್ಲ, ನೀರಲ್ಲೆಲ್ಲ ನಡೀತಾ ಇದ್ದದ್ದು. ಹಾಗೆ ನಾನು ಕೂಡ ನೀರಲ್ಲಿ ನಡೀತಾ ಇದ್ದೆ. ಸ್ಕೂಲಿಗೆ ಹೋಗುವಾಗೆಲ್ಲ ನೀರಿದ್ದರೆ ಹೀಗೆ ನಡೀತಾ ಇದ್ವಿ ಅಲ್ಲ. ಇದಂದರೆ ಕ್ಲೀನ್ ವಾಟರ್, ಏನು ಇದಾಗೋದಿಲ್ಲ. ಮೇಲೆ ಸ್ಲ್ಯಾಪಿಂದ ಬಿದ್ದ ನೀರು ಅದು ಅಲ್ಲಿ ಸ್ಟೋರ್ ಆಗಿದೆ, ಪೈಪಿಂದ ಹೋಗ್ತಾ ಇಲ್ಲ. ಸ್ವಲ್ಪ ಪಾಮಜಿ ಕೂಡ ಹಿಡ್ದಿದೆ ಅಲ್ಲಿ. ಆ ನೀರಲ್ಲಿ ಸ್ವಲ್ಪ ಹೊತ್ತು ಆಚೆ ಈಚೆ ನಡೀತಾ ಇದ್ದೆ. ಸಂಜೆ ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಕರೆಂಟ್ ಕೂಡ ಹೋಯಿತು ರಾತ್ರಿ ಆಗುವಾಗ. ರಾತ್ರಿ ತುಂಬ ಸಲ ಕರೆಂಟ್ ಹೋಗ್ತಾ ಇತ್ತು. ಅಂದರೆ ಮಳೆ ಜೋರು ಬಂದಿತ್ತಲ್ಲ, ಮತ್ತು ಲೈಟಾಗಿ ಗುಡುಗು ಸಿಡಿಲು ಕೂಡ ಇತ್ತು. ಹಾಗೆ ಕರೆಂಟ್ ಕೂಡ ಹೋಗಿತ್ತು. ಹಾಗೆ ಮತ್ತು ನೈಟಿಗೆ ನಾನೇನು ಮಾಡಿರಲಿಲ್ಲ ಪದಾರ್ಥ, ಮಳೆನೂ ಬರ್ತಾ ಇತ್ತು. ಮತ್ತು ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ ಇವತ್ತು ಮಾಡೋದು, ಹೊರಗಡೆಯಿಂದ ತರುವ ಅಂತ. ಹಾಗೆ ಅವರು ಇದು ಬಿರಿಯಾನಿ ಆರ್ಡ್ರ್ ಮಾಡಿದರು. ಇನ್ನೇನು ಮಾಡಲಿಕ್ಕಿಲ್ಲಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಹೊರಗಡೆನೇ ನಾನು ಆಚೆ ಈಚೆ ಹೋಗ್ತಿದ್ದೆ. ಹೋಗುವಾಗ ಬಿರಿಯಾನಿ ಕೂಡ ಬಂತು. ಇನ್ನು ಅದನ್ನು ಓಪನ್ ಮಾಡುವ ಅಂತ ಹೇಳುವಾಗಲೇ ಕರೆಂಟು ಕೂಡ ಬಂತು. ಇದು ಯಾವುದು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ತರಿಸಿದ್ರು. ಚೆನ್ನಾಗಿತ್ತು, 3 ಫ್ಲೇವರ್ ಇತ್ತು. ಒಂದು ಗುಂಟೂರು ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ, ಇದು ಗುಂಟೂರು. ಮತ್ತು ಫಸ್ಟ್ ಅದು ನಾರ್ಮಲ್ ಚಿಕನ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ. ಇದು ಪ್ಲೇನ್ ಕಬಾಬ್, ಕ್ಷತ್ರಿಯ ಕಬಾಬ್ ದೊಣ್ಣೆ ಬಿರಿಯಾನಿ. ಅದರಲ್ಲಿ ಗುಂಟೂರು ಚಿಕನ್ ಬಿರಿಯಾನಿ ಇತ್ತಲ್ಲ, ಎಂಥ ಖಾರ ಅಂದರೆ ಅಪ್ಪ, ಇದು ಶ್ವಾಸ ತೆಗಿಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಖಾರ. ಅದು ತುಂಬ ಖಾರ ಇತ್ತು ಅದು. ಆದರೆ ಟೇಸ್ಟ್ ಚೆನ್ನಾಗಿತ್ತು, ಗ್ರೇವಿ ಅದೆಲ್ಲ. 3 ಬಿರಿಯಾನಿ ಕೂಡ ಚೆನ್ನಾಗಿತ್ತು. ಇದ್ರದ್ದು ಗುಂಟೂರು ಚಿಕನದು ಗ್ರೇವಿ ಕೂಡ ಚೆನ್ನಾಗಿತ್ತು. ಖಾರ ಒಂದು ಬಿಟ್ಟರೆ ಇದು ಚಿಕನ್ ಬಿರಿಯಾನಿ ಸೂಪರಾಗಿತ್ತು. ನಾವು ಗ್ರೇವಿ ಅದು ಹೇಗಿತ್ತಂದರೆ, ನಾವೊಂದು ನಮ್ಮ ಊರಲ್ಲಿ ಪುಳಿ ಮುಂಚಿ ಮಾಡ್ತೇವೆ, ಚಿಕನ್ ಪುಳಿ ಮುಂಚಿ, ಆ ಥರ ಇತ್ತು ಚಿಕನ್ ಪುಳಿ ಮುಂಚಿಯದ್ದು ಟೇಸ್ಟ್ ಇತ್ತು. ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೇನೆ. ಪೀಸ್ ಕೂಡ ಚೆನ್ನಾಗಿ ಬೆಂದಿತ್ತು. ಮತ್ತು ಎಲ್ಲ ಬಿರಿಯಾನಿಯಲ್ಲಿ ಹಾಫ್ ಮೊಟ್ಟೆ ಕೂಡ ಇತ್ತು. ಇವಾಗ ಅದನ್ನು ನಾನು ಪ್ಲೇಟಿಗೆ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಊಟ ಮಾಡಲಿಕ್ಕೆ. ಕರೆಂಟು ಕೂಡ ಬಂದಿದೆ ಅಲ್ಲ. ಇವಾಗ ಅದರದ್ದೆಲ್ಲ ಇದು
ಏನು ಪ್ಲಾಸ್ಟರ್ ಹಾಕಿತ್ತು ಅದನ್ನು ತೆಗಿತಾ ಇದ್ದೇನೆ. ನನ್ನ ಹಸ್ಬೆಂಡು ಕ್ಷತ್ರಿಯ ಕಬಾಬ್ ಬಿರಿಯಾನಿ, ನನಗೆ ಗುಂಟೂರು ಚಿಕನ್ ಕಬಾಬ್ ಬಿರಿಯಾನಿ ಮಾಡಿದರು. ಮತ್ತು ನನ್ನ ತಮ್ಮನಿಗೆ ನಾರ್ಮಲ್ ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಆರ್ಡ್ರ್ ಮಾಡಿದರು. ಇದು ನನ್ನ ತಮ್ಮನಿಗೆ. ಅವನಿಗೆ ಗುಂಟೂರು ಚಿಕನ್ ಕೊಟ್ಟಿದ್ದರೆ ಅವನು ತಿಂತಾನೆ ಇರಲಿಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ತಿಂದದ್ದು ಟೇಸ್ಟ್ ಮಾಡಿದ್ದು. ಇಬ್ಬರಿಗೂ ತುಂಬ ಖಾರ ಆಗಿತ್ತು. ಮತ್ತು ಮೊಸರು ಇತ್ತಲ್ಲ, ಮೊಸರು ತಿಂದಾದ್ಮೇಲೆ ಸ್ವಲ್ಪ ಸರಿ ಆಯಿತು. ಹೆವಿ ಖಾರ ಇತ್ತಲ್ಲ ಹಾಗೆ. ಮತ್ತು ಗುಂಟೂರು ಮೆಣಸು ಕೂಡ ಆಗಿದೆ, ತುಂಬ ಖಾರ ಅಲ್ವಾ. ಆದರೂ ಟೇಸ್ಟ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಮಾತ್ರ ಅದು ಖಾಲಿ ಗ್ರೇವಿ ತಿನ್ನಲಿಕ್ಕೆ ಆಗೋದಂತ ಡೌಟು. ಮತ್ತು ಖಾರ ತಿನ್ನುವವರು ಕೂಡ ಇದ್ದಾರಲ್ಲ, ಅವರಿಗಾದರೆ ಓಕೆ. ನಾನು ಎಷ್ಟು ಬೇಕಾದರೆ ಖಾರ ತಿಂತೇನೆ, ಆದರೆ ಈ ಖಾರ ನನಗೆ ತಡಿಲಿಕ್ಕೆ ಆಗಲಿಲ್ಲ, ಅಷ್ಟು ಖಾರ ಇತ್ತದು. ಇದು ಕ್ಷತ್ರಿಯ ಕಬಾಬ್ ಬಿರಿಯಾನಿಯಲ್ಲಿ ಕಬಾಬ್ ಸಪ್ರೇಟಾಗಿ ಕೊಟ್ಟಿದ್ದರು. ಅದು ಬೇರೆ ಪ್ಯಾಕೆಟಲ್ಲಿತ್ತು. ಬಿರಿಯಾನಿ ಮತ್ತು ಎಗ್ ಒಂದು ಪ್ಯಾಕೆಟ್, ಬಿರಿಯಾನಿ ರೈಸ್ ಮತ್ತು ಎಗ್ ಬಾಕ್ಸಲ್ಲಿತ್ತು, ಕಬಾಬ್ ಇದರಲ್ಲಿತ್ತು. ಇವಾಗೆಲ್ಲ ಹಾಕಿ ಆಯಿತು.